ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಲಂಚ್ ಅವತಾರ. ದುಡ್ಡು ಕೊಟ್ರೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ಆ ಲೆವೆಲ್ಗೆ ನಡೀತಾ ಇದೆ ಅಲ್ಲಿ ಕೆಲಸ. ದುಡ್ಡು ಕೊಟ್ರೆ ಯಾವ ದಾಖಲೆ ಬೇಕು ಕೊಡ್ತಾರೆ. ಸಿಕ್ಕವರ ಕೈ ಸೇರ್ತಾ ಇದೆ RC ಕಾರ್ಡ್ಗಳು. ಆರ್ಟಿಒ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರು ದರ್ಬಾರನ್ನ ಮೆರಿತಾ ಇರುವಂತಹ ಪ್ರಕರಣ. ಪಬ್ಲಿಕ್ ಟಿವಿಯಲ್ಲಿ ಆರ್ಟಿಒ ಭ್ರಷ್ಟಾಚಾರದ ವಿಚಾರವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹೇಗೆ ನಡೀತಾ ಇದೆ, ಇದರ ಮಧ್ಯವರ್ತಿಗಳು ಯಾರ್ಯಾರಿದ್ದಾರೆ, ಅವ್ರಿಗೆ ಎಷ್ಟು ಹಣ ಕೊಡಬೇಕು, ಎಷ್ಟು ಹಣ ಕೊಟ್ಟರೆ ಯಾವೆಲ್ಲ ದಾಖಲೆಗಳು ಏನೋ ರೈಟಿಂಗಲ್ಲಿ ಏನು ಕೊಡದೆ ಸಿಗಬಹುದು ಅನ್ನೋದಕ್ಕೆ ಇದೊಂದು ಪ್ರಮುಖ ಸಾಕ್ಷಿ. ನಮಸ್ಕಾರ ಸರ್, ಹರೀಶ್ ಮಂತ್ರಿ ಏನೇನು ಇಪ್ಪತ್ತು ನೋಡ್ರಿ. ಏನು ಸರ್, ನಮಸ್ಕಾರ ಸರ್, ಹರೀಶ್ ಅವರು ಏನೇನು ಇಪ್ಪತ್ತು ನೋಡ್ರಿ. ಏನು ಸರ್, ನಮಸ್ಕಾರ ಸರ್, ಹರೀಶ್ ಅವರು ಹೇಳಿ ಸರ್. ಏನು ಸರ್, ನಮಸ್ಕಾರ ಸರ್, ಹರೀಶ್ ಅವರು ಹೇಳಿ ಸರ್. 40 ರೂಪಾಯಿ ಮಾತಾಡ್ತಾರೆ. ಈಗ ಆಗಲ್ಲ, ಈಗ ಆಗಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. RC ಕಾರ್ಡ್ಗೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಾ? ಅಂದರೆ ದುಡ್ಡು ಕೊಟ್ಟರೆ ಯಾರಿಗೆ ಬೇಕಾದರೂ ಸಿಗುತ್ತಾ? ಇದರಲ್ಲಿ ಯಾರೆಲ್ಲ ಪಾತ್ರ ಅಡಗಿದೆ? ದಿವ್ಯಜ್ಯೋತಿ, ಕಲಬುರಗಿ RTO ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಈಗ RTO ನಿಯಮದ ಪ್ರಕಾರ RC ಕಾರ್ಡ್ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯಾದಂತಹ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಏನಂದ್ರೆ ನೇರವಾಗಿ ಅವರ ಪೋಸ್ಟ್ ಮುಖಾಂತರ ಅಂದ್ರೆ ಅವರ ಮನೆಗಳಿಗೆ ತಲುಪಿಸಬೇಕಾದಂತಹ ಒಂದು ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಕಲಬುರಗಿ RTO ಕಚೇರಿಯಲ್ಲಿ ಮಾತ್ರ ಆ ಒಂದು ಕೆಲಸ ಆಗ್ತಾ ಇಲ್ಲ. ಯಾರು ಬೇಕಾದ್ರೂ ಕೂಡ ಹಣ ಕೊಟ್ರೆ ಸಾಕು, ಅಲ್ಲಿ ನೇರವಾಗಿ ಹೋಗಿ RC ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, ಯಾವುದನ್ನು ಕೂಡ ನೇರವಾಗಿ ಪಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಅಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಅಂತಾನೆ ಹೇಳ್ಬೋದು. ಅಲ್ಲಿ ಹಣ ಕೊಟ್ರೆ ಸಾಕು, ದಾಖಲಾತಿಗಳಿಂದ ಹಿಡಿದು ಏನೆಲ್ಲಾ ಒಂದು ವಾಹನಕ್ಕೆ ಸಂಬಂಧಪಟ್ಟಿರೋದಾಗಿರ್ಬೋದು ಮತ್ತು ಲೈಸೆನ್ಸ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಎಲ್ಲವೂ ಕೂಡ ಹಣ ಕೊಟ್ರೆ ಸಾಕು ಸಲೀಸಾಗಿ ಅಲ್ಲಿನ ಸಿಬ್ಬಂದಿಗಳು ಹೊರಗುತ್ತಿಗೆಯನ್ನು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಸಿಬ್ಬಂದಿಗಳೇ ಏನಂದ್ರೆ ನೇರವಾಗಿ ಒಂದು ಬಂದಂತಹ ಜನರಿಗೆ RC ಕಾರ್ಡ್ಗಳನ್ನು ಬೈ ಹ್ಯಾಂಡ್ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದು, ಆ ಒಂದು ಹಣ ಪಡೆದು ಗ್ರಾಹಕರಿಗೆ ಬಂದಂತಹ ಜನರಿಗೆ ಏನಂದ್ರೆ RC ಕಾರ್ಡ್ ಕೊಡುವಂತಹ ದೃಶ್ಯ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸೊ ಹೀಗಾಗಿ ಇದೆಲ್ಲವೂ ಕೂಡ ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ ಎಲ್ಲಾ ವಿಷಯಗಳು ಗೊತ್ತಿದ್ರು ಕೂಡ ಇದು ಇಂದು ನಿನ್ನೆ ಅದೆಲ್ಲ ಕಳೆದ ಹಲವಾರು ತಿಂಗಳುಗಳಿಂದಲೂ ಕೂಡ ಇಂತಹದೇ ಒಂದು ಭ್ರಷ್ಟಾಚಾರ ನಡೀತಾ ಇದ್ರು. ಅಲ್ಲಿನ ಅಧಿಕಾರಿಗಳು ಸೈಲೆಂಟ್ ಆಗಿರೋದು ಕೂಡ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ಲಾಗ್ತಾ ಇದೆ. ಸೊ ಈಗಲಾದ್ರೂ ಆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಎಂಬುದು ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.